ಎಲ್ರಿಗೂ ನಮಸ್ಕಾರ. ಶೇಷಾದ್ರಿ ಕಾರ್ತಿಕ್ಗೆ ಐ ಡಿ ಕಾರ್ಡ್ ಕೊಟ್ಟರು, ಜೋಗಿ ಕಾರ್ತಿಕ್ ಸುಧನ್ ಕೊಟ್ಟರು. ನಾನು ಇವರಿಬ್ಬರು ಆ ಏಜಲ್ಲಿ ನೋಡಿದ್ದೀನಿ. ಆ ಕಾರ್ತಿಕ್ ಇಂದ ಅಷ್ಟು ಚಿಕ್ಕವರಾಗಿದ್ದ ಶೇಷಾದ್ರಿ ಅಂತ ಜೋಗಿ ನೋಡಿದ್ದೀನಿ ನಾನು. ಇವರು ಚಿತ್ರತಾರ ಅಲ್ಲಿದ್ದಾಗ ಇವ್ರೇವ ನನ್ನ ಬಗ್ಗೆ ಒಂದು ಸುಂದರ ಸ್ವಪ್ನಗಳು ರಿವ್ಯೂದ ಅವ್ರ ಆಫೀಸ್ಗೆ ಹೋಗಿದ್ದೀನಿ. ವಾಸು ಅವರು ಎಲ್ಲ ಸರ್, ಒಬ್ಬೊಬ್ರು ಚೇತನ್, ವೆಂಕಟೇಶ್, ನಾಗೇಂದ್ರ, ಇಲ್ಲೆಲ್ಲರೂ ಇದಾರಲ್ಲ, ಸುರೇಂದ್ರ, ಈ ಪ್ರತಿಯೊಬ್ರು ಸರ್ ಇಲ್ಲಿರೋರು ಎಲ್ಲರ ಜೊತೆ ನನ್ನ ಪರ್ಸನಲ್ ಆಗಿ ಒಂದು ಕನೆಕ್ಷನ್ ಇದೆ. ಅಂಡ್ ನೀವರೆಲ್ಲರೂ ಚಿತ್ರರಂಗರು ಬಹಳ ಹತ್ತಿರದ ನೋಡೋರು. ಹಾಗಾಗಿ ನಾನು ಡೀಟೇಲ್ ಆಗಿ ಆ ಸ್ಥಿತಿಗತಿ ಬಗ್ಗೆ ಏನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ ಅನ್ಸುತ್ತೆ ನನಗೆ. ಇವ್ರು ಹೇಳಿರೋ ಪಾಯಿಂಟ್ಸ್ ಎಲ್ಲವೂ ಹೋಗ್ತೀನಿ ನಾನು, ಬೋತ್ ದಿ ಸೈಡ್ಸ್ ಬಹಳ ಸ್ಪಷ್ಟವಾಗಿದೆ. ಬಟ್ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಏನು ಅಂದ್ರೆ, ಈಗ ಆಗ್ತಿರೋ ಸಮಸ್ಯೆ ಏನು ಅಂತ ನನಗೆ ಅನಿಸ್ತಾ ಇದೆ ಅಂದ್ರೆ, ಸರ್ ನಾನು ಇದ್ದಿದ್ದು ಬ್ಯಾಂಗ್ಳೂರು ಸೌತಲ್ಲಿ. ನನಗೆ ಗೊತ್ತಿದ್ದು 3 ಸ್ಕ್ರೀನ್ ಸರ್. ಈ ಕಡೆ ಶಾಂತಿ ಥಿಯೇಟ್ರು, ಆ ಕಡೆ ಉಮಾ ಥಿಯೇಟ್ರು, ಆ ಕಡೆ ನಂದಾ ಥಿಯೇಟ್ರು. ಈ 3 ಸ್ಕ್ರೀನ್ ನನಗೆ ಗೊತ್ತಿದ್ದಷ್ಟೇ. ಬಟ್ ಈಗ ಇಂಡಿಯಾದಲ್ಲಿ ಅತಿ ಶೀಘ್ರದಲ್ಲಿ ಸರ್ ವಿ ಆರ್ ಗೋಯಿಂಗ್ ಟು ರೀಚ್ 1 ಬಿಲಿಯನ್ ಸ್ಕ್ರೀನ್ಸ್ ಇಂಡಿಯಾದಲ್ಲಿ. 1 ಬಿಲಿಯನ್ ಇನ್ಕ್ಲೂಡಿಂಗ್ ದಿಸ್ ಆಫ್ ಕೋರ್ಸ್. ನಮ್ಮ ಇಂಡಿಯಾದಲ್ಲಿ 1 ಬಿಲಿಯನ್ ಜನ ಇದ್ದಾರೆ ಅಂತ ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ. 1 ಬಿಲಿಯನ್ ಸ್ಕ್ರೀನ್ಸ್ ಇದೆ ಸರ್. ಹಾಗಾಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತೀವಲ್ಲ ನಾವು, ಕಲಾವಿದರಿರ್ಬೋದು, ನೀವಿರ್ಬೋದು, ಅದ್ಭುತವಾದಂಥ ಅವಕಾಶ ಇದು. ಈ ಸ್ಥಿತಿಗತಿ ಬಗ್ಗೆ ನೀವು ವರಿ ಮಾಡಬೇಕಾಗೇ ಇಲ್ಲ. ಸೊ ಈಗ ಆಗ್ತಿರೋ ಪ್ರಾಬ್ಲಮ್ ಏನು, ಒಂದು ಕಡೆ ನೀವು 23 ತೊಗೊಳ್ಳಿ, ಬರೀ 23 ನೀವು ಕರೆಕ್ಟ್ ಫಿಗರ್ಸ್ ನೋಡಿದ್ರೆ, ಇಫ್ ಐ ಆಮ್ ರೈಟ್, ಒಂದು 800 ಮಿಲಿಯನ್ ಅಂದ್ರೆ 8,000 ಲಕ್ಷ ಜನ ಟಿವಿ ಮೂಲಕ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಡಿಜಿಟಲ್ ಮೂಲಕ 6,000, ನಿಮ್ಮ ಮಾಧ್ಯಮ ಮೂಲಕ ಒಂದು 300 ಇರ್ಬೋದು, ನಮ್ದು ಒಂದು 100 ಇರ್ಬೋದು. ಸೊ ಮಿಲಿಯನ್ ಐ ಆಮ್ ಟಾಕಿಂಗ್ ಅಬೌಟ್. ಇಷ್ಟು ಜನ ಇದ್ದಾರೆ ಸರ್, ಇಷ್ಟು ಜನ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್, ನಮ್ಮ ಕಂಟೆಂಟ್ಗೆ ಆಸೆ ಪಡ್ತಿದ್ದಾರೆ, ಇದರ ರೈಟಿಂಗ್ ಅಥವಾ ಸಿನಿಮಾ ವಾಟ್ ಎವರ್. ಹಾಗಾಗಿ ಇದು ಡಿಸ್ಮಲ್ ಸೀನೇ ಅಲ್ಲ. ಎಲ್ಲರೂ ಬಂದು ಕೂಸು ಹೋಗ್ತಿದೆ, ಸಿನಿಮಾ ಯಾರು ನೋಡ್ತಿಲ್ಲ ಅಂತೆಲ್ಲ ಮಾತಾಡ್ತಿದ್ದೀರಲ್ಲ. ಇದು ಐ ಟೆಲ್ ಯು ವಾಟ್ ದ ಪ್ರಾಬ್ಲಮ್ ಇಸ್. ಆಕ್ಚುಲಿ ನೀವು ಯೋಚನೆ ಮಾಡಿ ನೋಡಿದ್ರೆ 90% ಆಫ್ ಇಂಡಿಯಾ ಥಿಯೇಟರ್ ಹೋಗಿ ಸಿನಿಮಾ ನೋಡೋದಿಲ್ಲ ಸರ್. ನೋಡ್ತಾ ಇರೋದು 10% ಅಷ್ಟೇ. ಈ 10% ಅಲ್ಲಿ ಇಷ್ಟೊಂದು ವ್ಯವಹಾರ ನಡೀತಾ ಇದೆ. ಈ 90% ಒಳಗೆ ಬಂದ್ರೆ ಏನಾಗ್ಬೋದು ಯೋಚನೆ ಮಾಡಿ. ಎಂತ ಅವಕಾಶ ಗೊತ್ತಾ ಇದು ನಾವಿರೋ ಪರಿಸ್ಥಿತಿ. ನಾವು ಅನ್ಕೊಂಡ್ರಷ್ಟು ಡಿಸ್ಮಲ್ ಅಲ್ಲ ಇದು. ನೀವು ಅನ್ಕೊಂಡಿದ್ರೆ ಅಷ್ಟೇ, 10 ಜನರಲ್ಲಿ ಒಬ್ಬರು ಮನೆಯಲ್ಲಿ ವೈಫೈ ಇದೆ ಅಷ್ಟೇ. ಇನ್ನು 9 ಜನ ಇನ್ನು ವೈಫೈ ಬರಬೇಕು. ಅಷ್ಟು ಜನಕ್ಕೂ ಸಂಪರ್ಕ ಸಿಕ್ಬಿಟ್ರೆ ಇದೇ ಇಂಡಸ್ಟ್ರಿ ಏನ್ ಬ್ಲೋಅಪ್ ಆಗುತ್ತೆ ಗೊತ್ತಾ. ಸೊ ಆಕ್ಚುಯಲ್ ಅವಕಾಶಗಳು ಅದ್ಭುತವಾಗಿದೆ. ನಾವು ಮಾತಾಡ್ತಿರೋ ಪ್ರಾಬ್ಲಮ್ ಏನ್ ಗೊತ್ತಾ, ಇದು 20 ವರ್ಷದಿಂದ ಹೇಳಿದ್ರಲ್ಲ ಅದು ಆಗಿದೆ. ಇವ್ರು ಹೇಳಿದ್ರಲ್ಲ ಇದೇ ತರ ಒಂದು ಸಂವಾದ ಆ ಟೈಮಲ್ಲೂ ಆಗಿದೆ. ಆಗ್ಲೂ ನಾವು ಹೋಗಿದ್ದೀವಿ. ಏನಾಗುತ್ತೆ ಅಂದ್ರೆ, ಎಲ್ಲವೂ ಒಂದು ರೀತಿಯಲ್ಲಿ ನಡೀತಾ ಇತ್ತು, ನಮಗೆ ಫೇವರಬಲ್ ಆಗಿ ನಡೀತಾ ಇತ್ತು, ಎಲ್ಲವೂ ನಮ್ಮ ಪರವಾಗಿ ನಡೀತಾ ಇತ್ತು. ದಿಢೀರಂತ ನನ್ನ ಪರವಾಗಿ ಇದು ನಡೀತಿಲ್ಲ ಅನ್ನೋದೇ ಪ್ರಾಬ್ಲಮ್. ಆಕ್ಚುಲಿ ಇಟ್ಸ್ ಅ ಪ್ರಾಬ್ಲಮ್ ಅಡಾಪ್ಟಬಿಲಿಟಿ. ನಾವು ಬದಲಾವಣೆಗೆ ಹೊಂದ್ಕೊಳಕ್ಕಾಗ್ತಿಲ್ಲ ಅನ್ನೋದೊಂದೇ ಸಮಸ್ಯೆ ಸರ್. ಎಲ್ಲವೂ ಚೇಂಜ್ ಆಗ್ಬಿಟ್ಟಿದೆ, ಯಾವುದು ಸರಿ ನಡೀತಿರೋದು ಅಲ್ಲ ಅದು. ನಾವು ಹೊಂದ್ಕೊಳಕ್ಕಾಗ್ತಿಲ್ಲ, ನಾಳೆ ಉಳಿಯಕ್ಕಾಗ್ತಿಲ್ಲ. ನನ್ನ ಸಮಸ್ಯೆನೂ ಅದೇ, ಎಲ್ರದ್ದು ಸಮಸ್ಯೆ ಅದೇ. ನಾನು ಹೇಳ್ತಿಲ್ಲ, ನಮ್ಮ ಮನೇಲಿ ನಾವೇ ಒಂದು ಚಿತ್ರ ರಿಲೀಸ್ ಆದ್ರೆ ಇಡೀ ಫ್ಯಾಮಿಲಿ ಹೋಗ್ಬೇಕು ಈ ಸ್ಯಾಟರ್ಡೆ ಅಂತ ಡಿಸೈಡ್ ಮಾಡಿ ಎಲ್ಲರೂ ಹೋಗ್ತಾ ಇದ್ವಿ. ಈಗ ಒಂದು ಫಿಲಮ್ ರಿಲೀಸ್ ಆದ್ರೆ ನನ್ನ ಹೆಂಡತಿ ಹೇಳ್ತಾರೆ, ಯಾಕೆ ಹೋಗ್ಬೇಕು ನಾವು, ಬರುತ್ತಲ್ಲ OTT ಅಂತ. ಸೊ ನನಗೆ ಗೊತ್ತು, ಇದು ಡೇಂಜರ್ ಏರಿಯಾ, ನನ್ನ ಇಡೀ ಕ್ಷೇತ್ರವೇ ಡೇಂಜರ್ ಏರಿಯಾ. ಇದಕ್ಕೆ ನಾನು ಹೆಂಗೆ ಹೊಂದ್ಕೊಳ್ಳೋದು ಅನ್ನೋದೊಂದೇ ಸಮಸ್ಯೆ ಅಷ್ಟೇ. ಅದು ಅದೇ ಥರ ನಮ್ಮ ಮನೇಲಿ ಪೇಪರ್ ಬಂದರೆ ನಾನು ಬೆಳಗ್ಗೆ ಎದ್ದರೆ ಫಸ್ಟ್ ಪೇಪರ್ ತೊಗೊಂಡು ಅದ್ರ ಜೊತೆಗೆ ನಾನು ಕಾಫಿ ಕುಡಿಬೇಕು. ಅಷ್ಟು ಅಭ್ಯಾಸ, ಈಗಲೂ ಅದೇ ಅಭ್ಯಾಸ. ಬಟ್ ಈಗಲೂ ಆ ಪೇಪರ್ಸ್ ಬರ್ತಾ ಇದೆ, ನಾನು ಒಬ್ಬ ನೋಡ್ತಾ ಇದ್ದೀನಿ, ಮನೆಯವ್ರು ಬೇರೆ ಯಾರು ಅದನ್ನು ಮುಟ್ತಾನೆ ಇಲ್ಲ, ಹಂಗೆ ಇದೆ ಜೋಗಿ. ಸೊ ದಟ್ ಇಸ್ ಅ ಡೇಂಜರ್ ಫಾರ್ ಯು. ನಿಮಗಿರೋ ಅಪಾಯ ಅದು. ಸೊ ಹೇಳ್ತಿರೋದು, ಎರಡು ಕಡೆನೂ ವಿ ಆರ್ ಇನ್ ಅ ವೆರಿ ವೆರಿ ಡೇಂಜರಸ್ ಸಿಚುವೇಶನ್. ಸೊ ಇಲ್ಲಿ ಇರೋ ಡೇಂಜರ್ ಇರೋದು ನಂಗೆ ಗೊತ್ತಾ, ಈಗ ಆಗ್ಬೇಕಾದ್ರು ಹೊಂದ್ಕೋಬೇಕಷ್ಟೇ ಸರ್. ನಾವಿಲ್ಲಿ ಹೆಂಗ್ ಉಳಿಯೋದು ಅನ್ನೋದೊಂದೇ ಸಮಸ್ಯೆ. ಈ ಬದಲಾಗ್ತಿದೆ ಅನ್ನೋದು ಬದಲಾಗೇ ಆಗುತ್ತೆ, ಎಲ್ಲವೂ ಬದಲಾಗುತ್ತೆ. ಟಿವಿ ಬಂದಾಗ ಇದನ್ನ ಹೇಳಿದ್ರು, ಮುಗಿತು ಸಿನಿಮಾ ಅಷ್ಟೇ ಅಂತ. 200 ಚಾನೆಲ್ ಸಾಧ್ಯನೇ ಇಲ್ಲ ಅಂದ್ರು. ಅದೀಗ ನಮ್ಗೆ ಬೇರೆ ತರ ಬರ್ತಾ ಇದೆ. OTT ಅಂತಾರೆ, ಸೋಷಿಯಲ್ ಮೀಡಿಯಾ ಅಂತಾರೆ, ಅದು ಇನ್ನೊಂದು ರಾಕ್ಷಸ ಅಷ್ಟೇ. ಬಟ್ ಸಮಸ್ಯೆಗಳು ಬೇರೆ ಬೇರೆ ರೂಪದಲ್ಲಿ ಬರ್ತಾನೆ ಇರುತ್ತೆ. ನಾವು ಅದನ್ನ ಎಷ್ಟು ಕ್ಲೆವರ್ ಆಗಿ ನಮ್ಮನ್ನ ಹೆಂಗ್ ಅಪ್ಡೇಟ್ ಮಾಡ್ಕೊಳ್ತೀವಿ, ಈ ಹೊಸ ಮಾಧ್ಯಮಕ್ಕೆ ನಾವು ಹೆಂಗ್ ಅಂಟ್ಕೊಳ್ತೀವಿ ಅನ್ನೋದೊಂದೇ ಈಗ ನಾವು ಮಾಡ್ಬೇಕಾದ್ರೆ ಅಷ್ಟೇ ಈಗ. ಸೊ ನನಗನ್ನಿಸ್ತಾ ಇರೋದು, ಎಲ್ಲವೂ ಹಿಂಗ್ ಬದಲಾಗ್ತಾ ಇದ್ರೆ ಹೌ ಡು ಯು ಚೇಂಜ್. ನಾವೆಲ್ಲ ಓದಿದಾಗ ಹೇಳಿದ್ರು, ಕಂಪ್ಯೂಟರ್ ಇಂಜಿನಿಯರಿಂಗ್ ತೊಗೊಂಡ್ರೆ ಕೆಲಸ ಗ್ಯಾರಂಟಿಗರು. ಪ್ಲಾಸ್ಟಿಕ್ಸ್ ಫ್ಯೂಚರ್ ಅನ್ನೋರು. ಈಗ ಪ್ಲಾಸ್ಟಿಕ್ಸ್ ತೊಗೊಂಡ್ರೆ ಯಾರು ಮುಟ್ಟೋದಿಲ್ಲ ಅಂತ ಆಗ್ಬಿಡ್ತಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅದು ಚೇಂಜ್ ಆಯ್ತು. ಸೊ ಯಾವ್ದನ್ನು ತಗೊಳ್ಳೋದು, ಎಲ್ಲವೂ ಚೇಂಜ್ ಆಗ್ತಿರ್ಬೇಕಾರೆ. ಸೊ ಕೊನೆಗೆ ಅವ್ರು ಏನ್ ಹೇಳಿದ್ರು, ಕಲಿಯೋದನ್ನೇ ನೀವು ಪ್ರೀತಿ ಮಾಡ್ಬೇಕು. ಅದು ಏನಾಗಿದ್ರು ಸರಿ. ಐ ಆಮ್ ನಾಟ್ ಅಫ್ರೈಡ್ ಆಫ್ ಚೇಂಜ್ ಬಿಕಾಸ್
ಐ ಆಮ್ ವಿಲ್ಲಿಂಗ್ ಟು ಚೇಂಜ್. ನನಗೆ ಬದಲಾವಣೆಯ ಬಗ್ಗೆ ಹೆದರಿಕೆ ಇಲ್ಲ, ಯಾಕಂದ್ರೆ ನಾನು ಬದಲಾಗಿ ಸಿದ್ಧವಾಗಿದ್ದೀನಿ ಅನ್ನೋ ಒಂದು ಮನಸ್ಥಿತಿ ಅಷ್ಟೇ ಅದು. ಹಾಗಾಗಿ ಎಲ್ಲ ಈ ಸ್ಥಿತಿ ಗತಿ ಅಂತ ಹೇಳ್ತಿರಲ್ಲ, ಇದೆಲ್ಲ ಒಂದು ಮನಸ್ಥಿತಿ. ಬದಲಾಗುವಂತ ಮನಸ್ಥಿತಿ ಇದ್ರೆ, ಹೊಂದ್ಕೊಳ್ಳೋ ಮನಸ್ಥಿತಿ ಇದ್ರೆ ಇದನ್ನ ನಾವು ಪಾರಾಗ್ಬೋದು ಅನ್ನೋದು ನಮ್ಮ ದೃಢವಾದ ನಂಬಿಕೆ. ಸೊ ಇದನ್ನ ಹೇಗೆ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಒಂದು, ಇದೆಲ್ಲ ಬದಲಾಗ್ತಿರ್ಬೇಕಾದ್ರೆ ಬದಲಾಗದೇ ಇರೋ ವಿಷಯ ಏನು ಅನ್ನೋದ್ರ ಬಳಿ ಗಮನ ಕೊಡೋಣ. ಏನ್ ಬದಲಾಗ್ತಿಲ್ಲ ಅದನ್ನ ನಾವು ಅಳವಡಿಸ್ಕೊಂಡ್ಬಿಟ್ರೆ, ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ ಏನ್ ಬದಲಾಗ್ತಿಲ್ಲ. ಓಕೆ, ಈಗ ಸೋಷಿಯಲ್ ಮೀಡಿಯಾ ಏನೋ ಒಂದು ಹಾಕ್ತಿದ್ರೆ ಎಲ್ಲ ಕಡೆ ಒಂದಷ್ಟು ಜನ 100 ಜನ ಹರಡ್ತಾ ಇದೆ, ಇದರಿಂದ ಪ್ರಾಬ್ಲಮ್ ಅಂತ ಹೇಳ್ತೀರಿ, ಇದರಿಂದ ಪಬ್ಲಿಸಿಟಿ ಆಗ್ತಿದೆ ಅಂತ ಹೇಳ್ತೀರಿ. ಓಕೆ, ಇದೇನು ಹೊಸ್ತಾ ಇದು? ರಾಮಾಯಣದ ಕಾಲದಲ್ಲಿ ಏನಾಯ್ತು? ಆ ಮಂತಾರ ಬಂದ್ಲು, ಕೈ ಕಿವಿ ಕಚ್ಚಿದ್ಲು, ಅದರಿಂದ ರಾಮಾಯಣನೇ ಆಗೋಯ್ತು. ಈಗ ನೀವು 1 ಲಕ್ಷ ಕಿವಿ ಕಚ್ಬೋದು ಒಂದೇ ಕ್ಷಣದಲ್ಲಿ, ಅಥವಾ 1 ಕೋಟಿ ಕಿವಿ ಕಚ್ಬೋದು. ದಟ್ ಇಸ್ ಸೋಷಿಯಲ್ ಮೀಡಿಯಾ. ಸೊ ಈಗ ಆಗಿರೋದು ಏನು ಅಂದ್ರೆ, ಅದೇ ಕಿವಿ ಕಚ್ಚೋದು ರಾಮಾಯಣದ ಕಾಲದಲ್ಲಿ ಏನಿತ್ತು, ಅದೇ ಒಂದು ಆಂಪ್ಲಿಫೈ ಮಾಡುವಂತ ಅಪಾರವಾದ ಶಕ್ತಿ ಇದೆ ನಮ್ಮ ಕೈಯಲ್ಲಿ. ಈ ಆಂಪ್ಲಿಫಿಕೇಶನ್ ಇದೆಯಲ್ಲ, ಒಂದು ಏನದು ಅರ್ಚೋದು ಹೇಗೆ, ದೊಡ್ಡದು ಮಾಡದೆ ಅಪಾರವಾದ ಶಕ್ತಿ ಇರಬೇಕಾ, ಅದನ್ನ ಪಾಸಿಟಿವ್ ಆಗಿ ಹೆಂಗ್ ಯೂಸ್ ಮಾಡೋದು. ಸೇಮ್ ಥಿಂಗ್ಸ್ ವರ್ಕ್ ಆಗಿದೆ ಸರ್. ಆ ಕಾಲದ ಹರಿಶ್ಚಂದ್ರ ಏನ್ ಸರ್ ಪ್ರಾಮಿಸ್ನ ಇಟ್ಕೊಳಕ್ಕಾಗಿಲ್ಲ, ಏನೋ ಆ ಕತೆ ಅದು. ಈಗ KGF ಏನು, ತಾಯಿಗೊಂದು ಪ್ರಾಮಿಸ್ ಮಾಡ್ದ, ಅದನ್ನ ಇಟ್ಕೊಂಡ. ಸೊ ಕೆಲವು ವಿಷಯಗಳಿದೆಯಲ್ಲ, ಈ ಹ್ಯೂಮನ್ ನೇಚರ್ ಅಂತ ಹೇಳ್ತೀವಲ್ಲ, ಮಾನವ ಸ್ವಭಾವ, ಅದು ಬದಲಾಗಿಲ್ಲ. ಹಾಗಾಗಿ ನಾವು ಮಾಡುವಂತ ಕೆಲಸಗಳು ಈ ಮಾನವ ಸ್ವಭಾವವನ್ನ ಬೇಸ್ ಮಾಡಿ, ಮಾನವ ಸ್ವಭಾವಕ್ಕೆ ಹತ್ತಿರವಾಗುವಂತ ವಿಷಯಗಳನ್ನ ಮಾಡಿದಷ್ಟು ನಾವು ಇಟ್ಕೊಳ್ತೀವಿ. ಅದು ಕಂಟೆಂಟ್ ಅಲ್ಲಿ ಇರ್ಬೋದು, ಆನ್ ಸ್ಕ್ರೀನ್ ಇರ್ಬೋದು, ಆಫ್ ಸ್ಕ್ರೀನ್ ಇರ್ಬೋದು. ದಟ್ ಇಸ್ ದ ಓನ್ಲಿ ಟ್ರಿಕ್. ಹ್ಯೂಮನ್ ನೇಚರ್ ಚೇಂಜ್ ಆಗಿಲ್ಲ, ಶತಮಾನಗಳಿಂದ ಚೇಂಜ್ ಆಗಿಲ್ಲ. ಅದನ್ನ ನಮ್ಮ ರೀತಿಯಲ್ಲಿ ಅದನ್ನ ಹೇಗೆ ಯೂಸ್ ಮಾಡ್ತೀವಿ, ಅದನ್ನ ಹೇಗೆ ನಾವು ಆಂಪ್ಲಿಫೈ ಮಾಡ್ತೀವಿ ಅನ್ನೋ ಒಂದು ಸಣ್ಣ ಒಂದು ಜಾಣ್ಮೆ ಬೇಕು ನಮ್ಗೆ ಅಷ್ಟೇ. ಎಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಅಲ್ಲಿದೆ ಅಂತ ನನಗನ್ಸುತ್ತೆ. ಇನ್ಫ್ಯಾಕ್ಟ್ ಹ್ಯೂಮನ್ ನೇಚರ್ ನಾವು ಮಾತಾಡ್ದವಲ್ಲ, ಸೇಮ್ ಥಿಂಗ್ ಸರ್. ನಾನು ಇವರು ಎಷ್ಟು ಮಾತಾಡಿದೀವಿ ಅಂದ್ರೆ ಒಂದು ಸಂಬಂಧ ಸರ್ ಅದು. ಈಗ ಆಗ್ತಿರೋ ಮೇನ್ ಪ್ರಾಬ್ಲಮ್ ಸಿನಿಮಾ ಮತ್ತು ಪತ್ರಕರ್ತ ಮಧ್ಯೆ ಆ ಸಂಬಂಧ ಬಂದು ಒಂದು ಸಸ್ಪೆಷನ್ ನಡೀತಾ ಇದೆ, ಒಂದು ಅನುಮಾನ. ನನಗೆ ಅವ್ರ ಕಂಡ್ರೆ ಅನುಮಾನ, ಏನಕ್ಕೆ ಇದು ಮಾಡ್ತಿರೋದು, ಏನೋ ಟ್ರಾಪ್ ಮಾಡಕ, ಇದು ಒಂದು ಟ್ರಾಪ್ ಅಂತ ಭಯ ಆಗ್ತಿದೆ ಆರ್ಟಿಸ್ಟ್ಗೆ ಎಲ್ಲವೂ. ಅದೇ ತರ ಪತ್ರಕರ್ತ ಇದು ಏನಕ್ಕೆ ನನಗೆ ಮಾಡ್ತೀಯಾರ, ಇದರಿಂದಾನೇ ಎಕ್ಸ್ಪೆಕ್ಟ್ ಮಾಡ್ತೀಯಾರಾ, ಯಾವ ಪಿಕ್ಚರ್ ಸೈನ್ ಮಾಡ್ತೀಯಾರಾ, ಇದ್ರಲ್ಲಿ ಇನ್ನೊಂದು ಉದ್ದೇಶ ಇದೆಯಾ ಅಂತ ಈ ವಿಶ್ವಾಸದ ಒಂದು ಸೇತುವೆ ಇತ್ತು ಸರ್, ಒಂದು ನಂಬಿಕೆ ಇತ್ತು ಸರ್. ಆ ನಂಬಿಕೆನ ಇವ್ರು ಹೇಳಿದ್ರಲ್ಲ, ಗೌರವ ಅನ್ನೋದು ಗಳಿಸ್ಕೊಳ್ಳೋದು ಸರ್. ಅದು ಗಳಿಸ್ಕೋಬೇಕು ಅಂದ್ರೆ ಈ ನಂಬಿಕೆ ಬಿಟ್ವೀನ್ ನಿಮ್ಮ ಪತ್ರಕರ್ತರು ಮತ್ತು ಚಿತ್ರರಂಗದ ಮಧ್ಯೆ ಒಂದು ನಂಬಿಕೆಯ ಸೇತುವೆ, ಒಂದು ವಿಶ್ವಾಸ. ಅವ್ರು ಫೋನ್ ಮಾಡಿದ್ರೆ ನಾನು ಇವತ್ತರೂ ನಾನು ಒಂದು ಫೋನ್ ಮಿಸ್ ಮಾಡಲ್ಲ ಇವ್ರದಲ್ಲ. 35 ವರ್ಷ ಆಯ್ತು. ನಮ್ಗೆ ಗೊತ್ತಿರೋರು ಯಾರು ಫೋನ್ ಮಾಡೋದು ನೆಕ್ಸ್ಟ್ ಮಿನಿಟ್ ಐ ಟೇಕ್ ಇಟ್. ನನಗೆ ಡೌಟೇ ಇಲ್ಲ, ಇದು ಐ ಡೋಂಟ್ ಫಿಯರ್ ಅಟ್ ಆಲ್ ಇವ್ರ ಬಗ್ಗೆ. ನನಗೆ ಆ ನಂಬಿಕೆನೇ ಇದು ಉಳಿಸ್ಕೊಂಡು ಹೋಗ್ತಾ ಇರೋದು. ಆ ನಂಬಿಕೆ ವಿಶ್ವಾಸವನ್ನ ಎಷ್ಟು ಗಳಿಸ್ತಿರೋ ಅಷ್ಟು ಸೇಫ್ ಆಗಿರ್ತೀರಿ ನೀವು ಇನ್ ಯುವರ್ ಓನ್ ಪ್ರೊಫೆಷನ್, ಇನ್ ವಾಟ್ ಎವರ್ ಯು ಆರ್ ಡೂಯಿಂಗ್. ನಂಬರ್ 1. ನಂಬರ್ 2, ಇವ್ರು ಏನ್ ಮಾಡಿದ್ರು, ಸುದ್ದಿ ಸಂಗತಿ ಬಗ್ಗೆ ಅವ್ರು ಹೇಳಿದ್ರಲ್ಲ, ಕೆಲಸ ಇರಲಿಲ್ಲ, ಆ ರಿಸ್ಕ್ ತಗೊಂಡು ಸಿನಿಮಾ ಮಾಡಿದ್ರಲ್ಲ, ಅದು ಬರೀ ಅವ್ರು ಸಿನಿಮಾ ಮಾಡ್ತೀನಿ ಗೊತ್ತಿತ್ತು, ಬೇರೆ ವಿಷಯ. ಆ ರಿಸ್ಕ್ ತಗೊಂಡ್ರಲ್ಲ ಸರ್, ಆ ಒಂದು ಸಣ್ಣ ರಿಸ್ಕ್ ತಗೊಳ್ಳೋ ಮನೋಭಾವ, ಅಂದ್ರೆ ಎಲ್ಲರೂ ಚಿತ್ರ ಮಾಡಿ ಅಂತ ಹೇಳ್ತಾರಲ್ಲ ನಾವು, ದಟ್ ಇಸ್ ನಾಟ್ ದ ಪಾಯಿಂಟ್. ವೆರಿ ವೆರಿ ಡೇಂಜರಸ್ ಫೀಲ್ಡ್ ಅದು. ಅದಲ್ಲ, ನಿಮ್ ಒಳಗೆ ಹೇಳ್ತಾ ಇರೋದು ಸರ್, ಇನ್ನೊಂದೇನೋ ನಾನು ಮಾಡ್ಬೋದು, ಇನ್ನೊಂದು ವಿಷಯ ನಾನು ಮಾಡ್ಬೋದು ಅಂತ ಇರುತ್ತಲ್ಲ ಸರ್, ನಮ್ಮೆಲ್ರಿಗೂ ಇರುತ್ತೆ ಸರ್. ಅದನ್ನ ಯಾವ್ದಾದ್ರು ರೀತಿಯಲ್ಲಿ, ಒಂದು ಸಣ್ಣ ರೀತಿಯಲ್ಲಿ ದಯವಿಟ್ಟು ಟ್ರೈ ಮಾಡಿ ಸರ್. ಒಂದು ಸೇಫ್ಟಿ ಝೋನ್, ಕಂಫರ್ಟ್ ಝೋನ್, ನನಗೆ ಇದು ಬರುತ್ತೆ, ಇದೇ ಮಾಡ್ತಿರ್ತೀನಿ, ನಾನು ಮಾಡಿದ್ದನ್ನೇ ಮಾಡ್ತಿರ್ತೀನಿ, ಆದ್ರೆ ರಿಸಲ್ಟ್ಸ್ ಬೇರೆ ಇರಬೇಕು ಅಂದ್ರೆ ಆಗಲ್ಲ ಸರ್. ನೀವು ಮಾಡಿದ್ದನ್ನೇ ಮಾಡ್ತಾ ಇದ್ರೆ ನಿಮ್ ಲೈಫ್ ಹೇಗೆ ಹೋಗ್ತಿದೆ ಹಾಗೆಯೇ ಹೋಗ್ತಿರುತ್ತೆ ಸರ್. ಈಗ ಏನಾಗ್ತಿದೆ ಅದೇ ಆಗ್ತಿರುತ್ತೆ ಸರ್. ನೀವು ಮಾಡ್ತಿರೋದ್ರಲ್ಲಿ ಏನೋ ಒಂದು ಸಣ್ಣ ಬದಲಾವಣೆ, ಒಂದು ಒಳ್ಳೆ ಬದಲಾವಣೆ ಆದ್ರೆ ರಿಸಲ್ಟ್ಸ್ ಅಲ್ಲಿ ಒಂದು ಬದಲಾವಣೆ ಕಾಣುತ್ತೆ. ದಟ್ ಇಸ್ ಓನ್ಲಿ ವೇ. ಮಾಡ್ತಿದ್ದನ್ನೇ ಮಾಡ್ತಿರ್ತೀನಿ, ಬಟ್ ರಿಸಲ್ಟ್ಸ್ ಎಲ್ಲ ಬೇರೆ ಆಗ್ಬೇಕು, ನನ್ನ ಜೀವನ ಬೇರೆ ತರ ಆಗ್ಬೇಕು ಅಂತಿದ್ರೆ ಬಹಳ ಕಷ್ಟ. ಅದು ಇನ್ ಎನಿ ಫೀಲ್ಡ್. ಸೊ ದಟ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಹೇಳ್ತಾ ಇರೋದು, ಸ್ಟುಪಿಡ್ ರಿಸ್ಕ್ ಅಲ್ಲ ಅದು. ಒಂದು ಸಣ್ಣ ಕ್ಯಾಲ್ಕುಲೇಷನ್ ಇರೋದಿಲ್ಲ. ಬಿಸ್ನೆಸ್ ಪ್ಲಾನ್ ಇದು ಸರ್, ನನಗೆ 10 ಲಕ್ಷ ಬರುತ್ತೆ ಅದ್ರಲ್ಲಿ ಮಾಡಿದೆ ಸರ್ ಅಂತಲ್ಲ. ಈಗ ಸಬ್ಸಿಡಿ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ನೀವು ಏನೇ ಮಾಡಿದ್ರು ಅದರ ಬಿಸ್ನೆಸ್ ಪ್ಲಾನ್ ಇದು ನನ್ನ ಕ್ಯಾಲ್ಕುಲೇಷನ್, ಇದು ಒಂದು ಲೆವೆಲ್ ಸೇಫ್ಟಿ ಸರ್, ಇಷ್ಟು ರಿಸ್ಕ್ ಇದೆ ಸರ್ ಅಂತ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ವರ್ಕೌಟ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಒಂದು ಸಣ್ಣ ರಿಸ್ಕ್ ಎಲಿಮೆಂಟ್, ಅದು ವೈಯಕ್ತಿಕ ವಿಷಯಗಳಲ್ಲಿರ್ಬೋದು ಅಥವಾ ಈ ಥರ ಒಂದು ಸಂಘದಲ್ಲಿರ್ಬೋದು, ಆ ಥರ ವಿಷಯಗಳು ಆದಾಗ ಮಾತ್ರ ಒಂದು ಜಂಪ್ ಸಾಧ್ಯ ನನ್ನ ಪ್ರಕಾರ. ಆ್ಯಂಡ್ ಓವರ್ ಆಲ್ ನನಗೆ ಚಿತ್ರರಂಗದಲ್ಲಿ ಈಗ ಆಗ್ತಿರೋ ದೊಡ್ಡ ಪ್ರಾಬ್ಲಮ್ ಅಂದರೆ ಒಂದು ಪ್ರೊಫೆಷನಲಿಸಮ್ ಬೇಕು ಅನಿಸುತ್ತೆ ನನಗೆ ಸಿನಿಮಾದಲ್ಲಿ.
ಒಬ್ಬ ಪ್ರೊಡಕ್ಷನ್ ಮ್ಯಾನೇಜ್ ಸರ್ ಎಷ್ಟು ಗಂಟೆಗೆ ಬರಬೇಕಪ್ಪ ಅಂದರೆ ಒಂದು 10-10:30 ಬನ್ನಿ ಸರ್. 10 ಅಂತೇಳು ಅಥವಾ 10:30 ಅಂತೇಳು, ಇದು ಎರಡು ಬೇರೆ ಬೇರೆ ಪದಗಳು. 10-10:30 ಅಂದ್ರೆ ಏನರ್ಥ? ಇದರ 10 ಗಂಟೆಗೆ ಬಾ ಅಂತ ಹೇಳೋದು, ಕರೆಕ್ಟ್ 10ಕ್ಕೆ ಬರ್ತೀನಿ, ಅಥವಾ 10:30 ಅಂತ ಹೇಳೋದು. ಅರ್ಧ ಗಂಟೆ ಅನ್ನೋದು ಸರ್ ಈಗ ಚೇಂಜಿಂಗ್ ಟೈಮಲ್ಲಿ ಸರ್ ಬಹಳ ಮುಖ್ಯವಾದ ಪವರ್ ಏನು ಗೊತ್ತಾ ಸರ್? ನಿಮ್ಗೆಲ್ಲರಿಗೂ ಇರೋದು ಏನು ಗೊತ್ತಾ ಪವರ್ ಏನು ಗೊತ್ತಾ ಸರ್? ಟೈಮ್. ಏನಕ್ಕೆ ನಾನು ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂದರೆ ಕರೆಕ್ಟಾಗಿ 2:15 ಬರ್ಬೇಕಂತೆ ಮ್ಯಾಟ್ನಿ ಅದೇ ಹೋಗಲ್ಲ, ನನಗೆ ಇಲ್ಲಿ 10 ಗಂಟೆ ಸಿಗುತ್ತೆ ಅಥವಾ 11 ಗಂಟೆ ಸಿಗುತ್ತೆ, ನಾನು ಫ್ರೀ ಇದ್ದ 1 ಗಂಟೆಗೆ ನೋಡ್ತೀನಿ ಅಂತಾನೆ. ಅವನ ಟೈಮ್ ಸಿಗ್ತಾ ಇದೆ ಸರ್, ಅವನ ಟೈಮ್ ಸಿಗ್ತಾ ಇದೆ. ನನಗೆ ಬಾತ್ರೂಮಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ನೋಡ್ತೀನಿ ಕಣೋ, ನನಗೆ ಆ ಟೈಮಲ್ಲಿ ಕೊಡ್ತೀಯಾ ಅಂತಿದ್ದ ನಾನು. ಸೊ ನೀವು ಆ ಟೈಮ್ ವ್ಯಾಲ್ಯೂನೇ ಅರ್ಥ ಮಾಡ್ಕೊಂಡಿದ್ದು. ಯುವರ್ ಪವರ್ ಇಸ್ ಆಕ್ಚುಲಿ ಅವನ ಟೈಮ್ಗೆ ನೀವೆಲ್ಲ ವಿಷಯಗಳನ್ನು ಕೊಡೋದೆ. ಇವ್ರು ಹೇಳ್ತಿರಲ್ಲ ನೆಕ್ಸ್ಟ್ ಡೇ ಕೊಟ್ಟಾಗ ಅವ್ನು ಬೇಕಾಗಿಲ್ಲ ಅಂತ ಹೇಳ್ತಾರಲ್ಲ, ಅವನು ಈಗ ಬೇಕು, ತಕ್ಷಣ ಬೇಕು, ನನಗೆ ಬೇಕು ಅಂತಿದ್ದಾನಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಹೌ ಡು ಅಡಾಪ್ಟ್ ಟು ದಟ್. ನಿಮ್ಮ ಆಕ್ಚುಯಲ್ ಪವರ್ ಇರೋದು ಅವನ ಟೈಮ್ನ ರೆಸ್ಪೆಕ್ಟ್ ಮಾಡಿದಾಗ ನಿಮ್ಗೊಂದು ಪವರ್ ಸಿಗುತ್ತೆ. ಅದನ್ನ ಹೇಗೆ ಮಾಡ್ತೀರಾ ದಯವಿಟ್ಟು ಅದು ನಿಮಗೆ ಬಿಟ್ಟಿದ್ದು. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇನ್ನೊಂದು, ಇವ್ರು ಹೇಳಿದಾಗೆ ಇದು PR ವರ್ಕ್ ಅಲ್ಲ. ಅಮೇಝಿಂಗ್ ಇವ್ರು ಹೇಳಿದ್ ನನಗೆ. ಎಲ್ಲರೂ ಪ್ರಚಾರಕ್ಕಾಗ ಬರ್ತಿದ್ದಾರೆ ಅನ್ನೋ ಥರ ಆಗ್ಬಿಟ್ಟಿದೆ. ಇಟ್ ಕೆನಾಟ್ ಬಿ. ಇದು ಮಾಧ್ಯಮ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಒಂದು ಅದ್ಭುತ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಅದ್ಭುತವಾಗಿ ಅದನ್ನು ಮಾಡ್ತಾರೆ. ಸೊ ನಾನೇನು ಮಾಡ್ತಿದ್ದೀನಿ, ಎಲ್ಲ ಅದೇ ನ್ಯೂಸ್ ಬರುತ್ತೆ, ನನಗೆ ಏನು ಅಟ್ರಾಕ್ಷನ್ ಇರುತ್ತೆ ಸರ್? ಒಂದು USP ಅಂತ ಹೇಳ್ತೀವಲ್ಲ, ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ. ಎಲ್ಲ ನಟರ ಮಧ್ಯೆ ಒಬ್ಬ ನಟ ಬೇರೆ ಥರ ಯಾಕೆ ಕಾಣ್ತಾನೆ, ಅವ್ನು ಎಲ್ಲದಕ್ಕಿಂತ ಡಿಫ್ರೆಂಟ್ ಯಾವುದೋ ಒಂದು ವಿಷಯ ಇರುತ್ತೆ ಅವನಲ್ಲಿ. ದಟ್ ಇಸ್ ಇಸ್ USP. ಆ ಥರ ಒಂದು USP-ನ ಪ್ರತಿಯೊಬ್ಬರು ಡೆವಲಪ್ ಮಾಡ್ಕೋಬೇಕಂತ. ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ. ವಾಟ್ ಇಸ್ ಯುವರ್ USP? ಅದೇ ನ್ಯೂಸ್ ಇದಲ್ಲೂ ಬರ್ತಾ ಇದೆ, ಅದೇ ನ್ಯೂಸ್ ಇದೆ. ಅಟ್ಲೀಸ್ಟ್ ಒಂದು ಡೀಪ್ ಅನಾಲಿಸಿಸ್ ಇದರಲ್ಲಿ ಅಂದಾಗ ನಾನು ಅಟ್ರಾಕ್ಟ್ ಆಗ್ತೀನಿ. ಯಾವುದೋ ಒಂದು ರೀತಿಯಲ್ಲಿ ಪ್ರತ್ಯೇಕವಾಗಿ ಇದು ನನ್ನ ವರ್ಷನ್ ಆಫ್ ಇಟ್ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ರೆ ಅದ್ಭುತವಾದ ಒಂದು ಭವಿಷ್ಯ 6 ರೂಟಲ್ಲೂ ಕಾದಿದೆ ಅಂತ ನನಗನ್ಸುತ್ತೆ. ಸೊ ನಾನು ಚೇತನ್ ಬಂದಲ್ಲ ಅದನ್ನ ಹೇಳಿದೆ, ಗುರುವೇ ಉದ್ಯಮದ ಸ್ಥಿತಿ ಹೀಗಿದೆ ಅದೆಲ್ಲ ಬಿಡಮ್ಮ. ನಾನು ಹೇಳ್ತಿರೋದು, ನಾನು ಒಬ್ಬ ಆಕ್ಟರ್, ನೀವು ಒಬ್ಬ ಜರ್ನಲಿಸ್ಟ್. ನೀವು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಲೈಫನ್ನ, ನಿಮ್ಮ ಆದಾಯವನ್ನ, ನಿಮ್ಮ ವಾಟ್ ಎವರ್ ಯು ವಾಂಟ್, ಅದನ್ನ ಹೇಗೆ ನಾವು ಹೌ ಡು ಯು ಬ್ಲೋ ಇಟ್ ಅಪ್. ಅಥವಾ ನಾನು ಒಬ್ಬ ಆಕ್ಟರ್, ನನ್ನ ಇಂಡಿವಿಜುವಲ್ ಲೈಫ್ ನಾನು ಹೇಗೆ ಎತ್ತರಕ್ಕೆ ಹೋಗೋದು, ನಾನು ಹೇಗೆ ಇನ್ನೂ ಒಳ್ಳೆ ಚಿತ್ರಣ ಮಾಡೋದು, ನಾನು ಹೇಗೆ ಇನ್ನೂ ಹೆಚ್ಚು ಆದಾಯವನ್ನು ಪಡೆಯೋದು ಅನ್ನೋದಾದ್ರೆ ಆಟೋಮೆಟಿಕ್ ಆಗಿ ಇಡೀ ಸಿಸ್ಟಮೇ ದೊಡ್ಡದಾಗ್ಬಿಡುತ್ತಲ್ಲ. ನಾನು ಅವ್ರದನ್ನೇ ಕೇಳಿದೆ, ಇಂಡಿವಿಜುವಲ್ ನಾವು ಏನ್ ಮಾಡ್ಬೋದು ಸರ್? ಹೌ ಕ್ಯಾನ್ ವಿ ಸಪೋರ್ಟ್ ಈಚ್ ಅದರ್? ಹೌ ಡು ವಿ ಗ್ರೋ ಇಂಡಿವಿಜುವಲಿ? ಆ ಎಲ್ಲ ಇಂಡಿವಿಜುವಲ್ಸ್ ಗ್ರೋ ಆದ್ರೆ ಆಟೋಮೆಟಿಕ್ ಇಂಡಸ್ಟ್ರಿ ಗ್ರೋ ಆಗುತ್ತಲ್ಲ. ಇಡೀ ಇಂಡಸ್ಟ್ರಿ ಪ್ರಾಬ್ಲಮ್ ಇದನ್ನ ಹಿಂಗ್ ಸಾಲ್ವ್ ಮಾಡೋದು ಅದೆಲ್ಲ ಬಿಡೋಣ. ನನಗೆ ನೀನು ಒಬ್ಬ ಪರ್ಸನ್ ಆಗಿ ಗೊತ್ತಲ್ಲ, ನಾವಿಬ್ರು ಹೆಂಗ್ ವಾಟ್ ಕ್ಯಾನ್ ವಿ ಡೂ ಇಂಡಿವಿಜುವಲಿ, ಒಬ್ಬರೊಬ್ಬರನ್ನ ನಾವ್ ಹೆಂಗೆ ಎತ್ತೋದು ಅಂತ. ಇದರ ಜೊತೆ ಒಳ್ಳೆ ವಿಷಯಗಳು ಹೊರಗಡೆ ನಡೆಯೋದು ನಡೆಯುತ್ತೆ. ಆಕ್ಚುಲಿ ಎಲ್ಲವೂ ಆಗಿ ಇಂಡಿವಿಜುವಲ್ ಗ್ರೋತ್ ಆಗಿಲ್ಲ ಅಂದ್ರೆ ಅದು ವಾಟ್ ಕೈಂಡ್ ಆಫ್ ಸಿಸ್ಟಮ್ ಇಸ್ ಇಟ್? ದೇಶ ಅದ್ಭುತವಾದ ದೇಶ, ಆದ್ರೆ ಒಬ್ಬೊಬ್ರು ಸಿಟಿಸನ್ಗೆ ಏನು ಸರಿ ಇಲ್ಲ ಅಂದ್ರೆ ದಟ್ ಇಸ್ ನಾಟ್ ದ ವೇ. ಎಲ್ಲರೂ ಅಮೋಘವಾಗಿದ್ದಾರಪ್ಪ, ಎಲ್ಲರೂ ಅದ್ಭುತವಾಗಿದ್ದಾರೆ, ಎಲ್ಲರ ಜೀವನವೂ ಅದ್ಭುತವಾಗಿದೆ ಅಂದ್ರೆ ಇಡೀ ಕ್ಷೇತ್ರವೇ ಅದ್ಭುತವಾಗಿದೆ ಅಂತಾನೆ ಅರ್ಥ ಅಲ್ವಾ? ಹಾಗಾಗಿ ಈ ಥರ ವಿಷಯಗಳ ಬಗ್ಗೆ ಗಮನ ಕೊಡಬೇಕು ಅನ್ಸುತ್ತೆ. ಒಂದು, ಈಗ ಇವ್ರು ಹೇಳಿದ ಪಾಯಿಂಟ್ಸ್ ಎಲ್ಲ ನನಗೆ ಅಂಡರ್ ಕರೆಂಟ್ ಅಲ್ಲಿ ಅರ್ಥ ಆಯ್ತು, ಏನೇನು ಆಗ್ತಿದೆ ಇಂಡಸ್ಟ್ರಿಯಲ್ಲಿ ಅಂತ. ಒಂದು ಪ್ರಾಬ್ಲಮ್ ಅಲ್ಲಿ ಬಂದು ಸಿಗಾಕೊಂಡಿದ್ದೀವಿ, ಈ ಎಥಿಕ್ಸ್ ಪ್ರಾಬ್ಲಮ್ ಅಲ್ಲಿ ಬಂದು ಎಲ್ಲರೂ ಸಿಗಾಕೊಂಡಿದ್ದೀವಿ, ಆಯ್ತಾ? ಇಲ್ಲಿ 2 ವಿಷಯ ಇದೆ. ಒಂದು ಆರ್ಟ್, ಕಲೆ ಅನ್ನೋದು ಇವ್ರು ಹೇಳಿದ್ರು, ಇನ್ನೊಂದು ಬಿಸ್ನೆಸ್. ಎರಡಿದೆ, ಇವ್ರು ಹೇಳಿದ್ರು ಕಲೋದ್ಯಮ ಅಂತ. ಈಗ ಉದ್ಯಮ ಫಸ್ಟ್ ಬಂದ್ಬಿಟ್ಟು ಕಲೆ ಸೆಕೆಂಡ್ ಕೂಡ ಬಂದಿರ್ಬೋದು, ವಾಟ್ ಎವರ್. ಬಟ್ ಸ್ಟಿಲ್ ಈ ಎರಡನ್ನು ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ? ಒಂದು ಕಡೆ ನಮ್ಗೆ ಸಿಕ್ಕಿರೋದು, ನೀವು ಬರೆಯೋದು ಅನ್ನೋದಾಗ್ಲಿ, ನಾನು ಆಕ್ಟಿಂಗ್ ಮಾಡೋದು ಗಿಫ್ಟ್ ಸರ್, ಅದು ಎಲ್ಲರೂ ಸಿಗಲ್ಲ ಸರ್. ಅದು ಎಷ್ಟು ಜನಕ್ಕೆ ಬರೆಯಕ್ಕೆ ಬರುತ್ತೆ? ಕೂಟ ತಕ್ಷಣ ಪ್ರತಿಯೊಂದು ಮಗು ಕೈಯಲ್ಲಿ ಬಲ್ಪ್ ಹಾಕೊಟ್ಟು ಆ ಅಂತ ಹೇಳ್ಕೊಟ್ಟಿರ್ತಾರೆ. ಎಲ್ಲರೂ ಈ ಥರ ವಾಸವಾದ್ರ, ಎಲ್ಲರೂ ಜೋಗಿ ಆದ್ರ, ಎಲ್ಲರೂ ಶೇಷಾದ್ರಿ ಆದ್ರ, ಬರೆಯೋದು ಎಲ್ಲರೂ ಕಲ್ಸ್ಕೊಟ್ರಲ್ಲ ಅಪ್ಪ ಅಮ್ಮ. ನಿಮಗೆ ಬಂದಿದೆ ಅಂದ್ರೆ ಇಟ್ಸ್ ಅ ಗಿಫ್ಟ್ ರೀ, ಯು ಆರ್ ಆಲ್ ಗಿಫ್ಟೆಡ್. ಅದೊಂದು ಗಿಫ್ಟ್ ಅದು. ಸೊ ಆ ಗಿಫ್ಟ್ ಒಂದ್ ಕಡೆ ಇಟ್ಕೋಬೇಕು. ಕಮರ್ಷಿಯಲ್ ಒತ್ತಡಗಳಿರುತ್ತೆ ತುಂಬಾ, ನಂಗೆ ಗೊತ್ತು ಏನೇನು ಪ್ರಾಬ್ಲಮ್ಸ್ ಇರುತ್ತೆ. ನಿಮ್ಮಪ್ಪ ನ್ಯೂಸ್ ಪೇಪರ್ಲಾಗಲಿ, ಚಾನಲ್ ಆಗಲಿ, ಮೇಲಿರೋ ಪ್ರೆಷರ್ ಏನೋ ಅದು ಇನ್ನೊಂದು ಕಡೆ ಇರುತ್ತೆ. ಸೊ ಕಾಂಪ್ರಮೈಸ್ ಮಾಡ್ಬೇಕಾಗಿರುತ್ತೆ. ಅದು ನನಗೂ ಆಗುತ್ತೆ, ನನ್ನ ಇಂಡಸ್ಟ್ರಿಯಲ್ಲೂ ಆಗುತ್ತೆ. ಕಾಂಪ್ರಮೈಸ್ ಈಸ್ ಇನ್ಎವಿಟಬಲ್, ನೀವು ಮಾಡಲೇಬೇಕಾಗಿರುತ್ತೆ. ಅದ್ರ ಬಗ್ಗೆ ಒಂದು ಬ್ಯೂಟಿಫುಲ್ ಲೈನ್ ಓದಿದೆ ನಾನು ಚೆನ್ನೈ ಏರ್ಪೋರ್ಟಲ್ಲಿ. ಕಾಂಪ್ರಮೈಸ್ ಇಸ್ ಇನ್ಎವಿಟಬಲ್ ಇನ್ ಲೈಫ್, ವಿಸ್ಡಮ್ ಈಸ್ ಚೂಸಿಂಗ್ ಬಿಟ್ವೀನ್ ದ ರೈಟ್ ಕಾಂಪ್ರಮೈಸ್ ಅಂಡ್ ದ ರಾಂಗ್ ಕಾಂಪ್ರಮೈಸ್ ಅಂತ. ನೀನು ರಾಜಿ ಮಾಡ್ಕೋಬೇಕಾಗುತ್ತೆ. ಯಾವುದು ಸರಿಯಾದ ರಾಜಿ, ಯಾವುದು ತಪ್ಪಾದ ರಾಜಿ, ಯಾವುದು ಇಡೀ ಕ್ಷೇತ್ರವನ್ನು ಇನ್ನೊಂದು ಕಡೆ, ಒಂದು ಹಾಳದ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ರಾಜಿಗಳನ್ನ ಮಾಡೋದು ಸರಿನಾ? ಯಾವುದು ಸರಿಯಾದ ರಾಜಿ? ಒಂದು ಒಳ್ಳೆ ವಿಷಯ ನಡಿಬೇಕು, ಒಂದು ಒಳ್ಳೆ ವ್ಯಕ್ತಿನ ಸಪೋರ್ಟ್ ಮಾಡೋದು, ಅಲ್ಲಿ ನಾನು ರಾಜಿ ಮಾಡ್ತೀನಿ, ಅದು ಬೇರೆ ತರ ರಾಜ್ಯ ಅದು. ಹಾಗಾಗಿ ಈ ವಿಸ್ಡಮ್ ಇದೆಯಲ್ಲ, ಈ ಸಣ್ಣ ವಿವೇಕ, ಯಾವುದು ಸರಿ ಯಾವುದು ತಪ್ಪು, ಎಲ್ಲವೂ
ಸರ್ ನಾವು ಎಲ್ಲರೂ ಏನೋ ಮಾಡ್ತಾ ಇದೀವಿ ಸರ್. ನೀವೇನೋ ಒಂದು ಚಾನಲ್ ಮಾಡ್ತೀರಾ, ಇವ್ರು ಚಿತ್ರ ಮಾಡ್ತಾರೆ, ನಾನು ನನ್ನ ಬ್ರ್ಯಾಂಡ್ನೇ ಮಾರ್ಕೊಳ್ತಿರ್ಬೋದು, ಅಥವಾ ನನ್ನ ಶೋನ ಮಾಡ್ತಾ ಇರ್ಬೋದು, ಇವ್ರು ಇನ್ನೇನೋ ಮಾಡ್ತಿರ್ಬೋದು, ಅವ್ರು ಇನ್ನೇನು, ಆಲ್ ಆಫ್ ಅಸ್ ಆರ್ ಸೆಲ್ಲಿಂಗ್ ಸಮಥಿಂಗ್, ಅದ್ರಲ್ಲಿ ಡೌಟೇ ಇಲ್ಲ. ಬಟ್ ಈ ಸೆಲ್ಲಿಂಗ್ ಅಲ್ಲಿ ವಿ ಶುಡ್ ನಾಟ್ ಸೆಲ್ ಅವರ್ ಸೋಲ್ ರೀ. ನಮ್ಮ ಆತ್ಮವನ್ನ ನಾವು ಮಾರ್ಕೆಟ್ ಇಡಬಾರ್ದು. ಅದೊಂದು ನಾವು ಜೋಪಾನ ಇಟ್ಕೊಂಡು ಈ ಮಾರ್ಕೆಟ್ ಆಟವನ್ನು ಹೇಗೆ ಆಡ್ತೀವೋ ಅಲ್ಲಿ ನಮ್ಮ ಉಳಿಗಾಲ ಇದೆ. ಹಾಗಾಗಿ ಇಟ್ಸ್ ಅಬೌಟ್ ಅಡಾಪ್ಟಬಿಲಿಟಿ. ಗುಡ್ ಲಕ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.